ಏರ್ಪಾಟನ್ನು ಮಾಡಲು ನಿರ್ಧರಿಸ್ತಾರೆ. ಹೀಗೆ ಒಂದು ದಿನ ದೊಂಬರಾಟ ಆಡುವ ಗುಂಪೊಂದು ಆ ಊರಿಗೆ ಬಂತು. ಅದರಲ್ಲಿ ಯುವತಿಯೊಬ್ಬಳು ಇರ್ತಾಳೆ. ಅವಳನ್ನು ರಾಜ್ಕುಮಾರ ನೋಡ್ತಾನೆ, ಇಷ್ಟಪಡ್ತಾನೆ. ಅವಳನ್ನೇ ವಿವಾಹ ಮಾಡಿಕೊಳ್ಳುವುದಾಗಿ ಹೇಳ್ತಾನೆ. ಬೇರೆ ದಾರಿ ಕಾಣದೆ ಅವಳೊಂದಿಗೆ ವಿವಾಹವನ್ನು ಮಾಡ್ತಾರೆ. ಸುಮಾರು 8 ದಿನಗಳು ಕಳೆಯಿತು. ಅವಳು ತುಂಬ ನಿಶ್ಶಕ್ತಿಯಿಂದ ಬಳಲುತ್ತಿದ್ದಳು. ಎಲ್ಲರಿಗೂ ತುಂಬ ಚಿಂತೆಯಾಯಿತು. ಮಂತ್ರಿಯು ಚಾಣಾಕ್ಷನಾಗಿದ್ದನು. ಮಹಾರಾಜ, ನೀವು ನನಗೆ 1 ತಿಂಗಳ ಅವಧಿಯನ್ನು ಕೊಡಿ ಅಂತ ಕೇಳ್ತಾನೆ. ರಾಜ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಮಂತ್ರಿ 4 ಜನರ ರಾಜಭಟರನ್ನು ಕರೆದು 4 ಬೇರೆ ಬೇರೆ ಮನೆಗಳಿಂದ ಊಟವನ್ನು ತಂದುಕೊಡಲು ಹೇಳ್ತಾನೆ. ರಾಜಭಟರು ಹಾಗೆಯೇ ಮಾಡಿದರು. ಮಂತ್ರಿಯು ಸ್ವಲ್ಪ ಬೇರೆಯವರ ಮನೆಯ ಊಟ ಮತ್ತು ಸ್ವಲ್ಪವೇ ಅರಮನೆಯ ಊಟವನ್ನು ಅವಳಿಗೆ ಕೊಟ್ಟನು. ಅವಳು ಅದನ್ನು ತೃಪ್ತಿಯಾಗಿ ತಿಂದಳು. ಮಾರನೆಯ ದಿನ 2 ತುತ್ತು ಅರಮನೆಯ ಊಟದ ಜೊತೆಗೆ ಬೇರೆ ಮನೆಯವರ ಊಟವನ್ನು ಸೇರಿಸಿ ಕೊಡ್ತಾನೆ.